39 ಎಕರೆ ಏನಿದೆ ಇದು ಸರ್ಕಾರಿ ಗೋಮಾಳ ಜಾಗ. ಈ ಗೋಮಾಳ ಜಾಗನ ಯಾರೋ ಭೂಗಳರು ಬಂದು ಕಬಳಿಕೆ ಮಾಡಿಕೊಂಡು ಸುಮಾರು 9 ಎಕರೆ 7.5 ಕೋಟಿಗೆ ಸೇಲ್ ಮಾಡಿದ್ದಾರೆ. ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜಾಗ ಬೇಕು ಅಂತ ಒಬ್ಬ ಕಳ್ಳ ಇದೆ ನಮ್ಮೂರಲ್ಲಿ. ಆ ಕಳ್ಳ ಹೋಗ್ಬಿಟ್ಟು ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಮುಚ್ಚಾಕ್ತಾನೇನೋ ಗೊತ್ತಿಲ್ಲ. ಈಗ ಇಷ್ಟು ದೊಡ್ಡದು ಗೌರ್ಮೆಂಟ್ ಜಮೀನು ಅಂತ ಆದಮೇಲೆ ಇಷ್ಟು ದೊಡ್ಡ ಕಾಂಪೌಂಡ್ ಹಾಕವನೆ. ನಾವೆಲ್ಲ ಅರ್ಜಿ ಕೊಟ್ರೆ ಯಾವ ಪೊಲೀಸ್ ಸ್ಟೇಷನ್ ಕೊಟ್ಟರೆ ಯಾವ ಪೊಲೀಸರು ಬಂದಿಲ್ಲ. ಸರ್ಕಾರಿ ಭೂಮಿ ಇದು, ಅವ್ರದ್ದು ಅಲ್ಲ ನಮ್ಮದು ಅಲ್ಲ, ಸರ್ಕಾರಿ ಭೂಮಿ ಇದು. ಬೇಕಂತ ಹೇಳಿ ಎಲ್ಲ ತಳ್ಳಿ ಬೆಳೆಸ್ಬಿಟ್ಟಿದ್ದಾರೆ. ಹೌದು, ಇವರೆಲ್ಲ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಯಾರ ವಿರುದ್ಧ ಗೊತ್ತಾ? 100 ಕೋಟಿಯ ಸರ್ಕಾರಿ ಆಸ್ತಿಯನ್ನ ನುಂಗುತ್ತಿರುವ ಭೂ ಮಾಫಿಯಾದವರ ವಿರುದ್ಧ. ಬರೋಬ್ಬರಿ 400 ಕೋಟಿ ಮೌಲ್ಯದ 39 ಎಕರೆ ಸರ್ಕಾರಿ ಆಸ್ತಿಗೆ ಬೇಲಿ ಹಾಕಿ ದರ್ಬಾರ್ ನಡೆಸುತ್ತಿದ್ದಾರೆ ಭೂಗಳ್ಳರು. ಈ ಭಾರಿ ಭೂಗುಳು ನಡೀತಾ ಇರೋದು ಕೆಂಗೇರಿಯ ಎಚ್ ಗೊಲ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ 77/1 ರಿಂದ 7/5 ಸರ್ವೆ ನಂಬರ್ನಲ್ಲಿ. ಇದರ ವಿರುದ್ಧ ಸಾರ್ವಜನಿಕರು ಸಿಡಿದೆದ್ದಿದ್ದಾರೆ. ಸರ್ಕಾರಿ ಗೋಮಾಳವನ್ನು ಈ ಸರ್ಕಾರದಿಂದ ಅನುಮತಿ ಇಲ್ಲದೆ ಅನಧಿಕೃತವಾಗಿ ನನಗೆ ಭೂಮಿ ಮಂಜೂರಾತಿ ಆಗಿದೆ 1979ರಲ್ಲಿ ಅಂತ ಹೇಳ್ತಾರೆ. ಭೂಗಳ್ಳರಿಗೆ ಧಿಕ್ಕಾರ, ಧಿಕ್ಕಾರ. ಭೂಗಳ್ಳರಿಗೆ ಧಿಕ್ಕಾರ, ಧಿಕ್ಕಾರ. ಭೂಗಳ್ಳರಿಗೆ ಸಹಾಯ ಮಾಡ್ತಿರೋರಿಗೆ ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಎಂಥ ದುರಂತ ಅಂದ್ರೆ ಅಧಿಕಾರಿಗಳೇ ಭೂ ಮಾಫಿಯಾದವರ ಜೊತೆ ಸೇರಿ ನಕಲಿ ದಾಖಲೆ ಸೃಷ್ಟಿಸಿ 9 ಎಕರೆ ಜಾಗವನ್ನ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ. ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ನೀಡಿ ಖಾತಾ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಗೊತ್ತಾ? ಇವರು 79 ಅಂತ ಹೇಳಿ 92ರಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿರ್ತಾರೆ. ಹಾಗಾಗಿ ಈ ಭೂಮಿ ಸರ್ಕಾರದ ಭೂಮಿ. ಸರ್ಕಾರ ಈ ಭೂಮಿನ ಸರಿಯಾದ ರೀತಿ ಕೆಲವು ಸಂದರ್ಭದಲ್ಲಿ ಗೌರ್ಮೆಂಟ್ ಲಾಯರ್ಗಳನ್ನ ಹಿಡದೆ ಅವ್ರಿಗೆ ಸರಿಯಾದ ರೀತಿ ದಾಖಲಾತಿಗಳನ್ನ ಕೊಡದೆ ಸರಿಯಾದ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗದೆ ಅವ್ರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಎದ್ದು ಕಾಣುತ್ತೆ. ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಭೂಮಿ ಇವತ್ತು ಭೂಗಳ್ಳರು ಪಾಲಾಗ್ತಾ ಇದೆ. ಆಶ್ರಯ ಕಾಲೋನಿ ಮನೆ ಧ್ವಂಸ, ಭೂಗಳ್ಳರಿಂದ ಭಯಾನಕ ದರ್ಪ. ಮಸೀದಿ ಕಟ್ಟಿದ್ದು, ಮಸೀದಿಯವರು ನಾರಾಯಣಪ್ಪ ಕಡೆಯವರು ಎಲ್ಲ ಒಂದು 50-70 ಜನ ಬಂದು ಮಸೀದಿ ಹೊಡೆದಾಕ್ಬಿಟ್ರು. ಮತ್ತು ಮಸೀದಿ ಕಟ್ಟಕ್ಕೆ ಕೊಡ್ತಾ ಇಲ್ಲ. ಎಲ್ಲರೂ ಒಂದು 20-30 ಜನ ನಮಗೆಲ್ಲ ಓಡಿಸ್ಬಿಟ್ರು ಅಲ್ಲಿಂದ. ದಾಖಲೆ ತೋರಿಸಿ ಕಟ್ಟಿ ನೀವು ಹಕ್ಕುಪತ್ರ ತಗೊಬಂದಿದ್ದೀರಾ, ಇಲ್ಲ ರಿಜಿಸ್ಟರ್ ಆಗಿದೆಯಾ ಅಂತ ಎಲ್ಲ ಕೇಳ್ತಾರೆ ನಮಗೆ. ಅವರು ಬಂದು ಹೊರಗಟ್ಟು ಮಾಡ್ತಾರಲ್ಲ, ಅವ್ರಿಗೆ ಯಾಕೆ ಕೇಳಲ್ಲ ಸರ್ ಇಲ್ಲಿ ಯಾರೂ? ಇದು ಬೇಕಂತ ಹೇಳಿ ಎಲ್ಲ ತಳ್ಳಿ ಬೆಳೆಸ್ಬಿಟ್ಟಿದ್ದಾರೆ. ಬೆಳೆಸ್ಬಿಟ್ಟು ಅವ್ರು ಆಮೇಲೆ ಮಾಡಿದ್ದಾರೆ. ಯಾರು ಹಿಡ್ಕೊಡ್ದಲ್ಲ, ಅದು ಗಂಟೆ ಮಸೀದಿ ಎಲ್ಲ ಬಿಸಾಕ್ಬಿಟ್ಟಿದ್ದಾರೆ. ಹಂಗೆ ಆಶ್ರಯ ಮನೆ ಯೋಜನೆ ಅಡಿಯಲ್ಲಿ ಏನೋ ಒಂದು 600ರಿಂದ 700 ಮನೆ ನಿರ್ಮಾಣ ಮಾಡ್ಕೊಂಡಿದ್ರು. ಸ್ಲಮ್ ಬೋರ್ಡ್ಗೆ ಸಂಬಂಧಪಟ್ಟ ಆಸ್ತಿಯಲ್ಲಿ, ಅಂದರೆ ಸರ್ಕಾರಿಗೆ ಸಂಬಂಧಪಟ್ಟ ಆಸ್ತಿಯಲ್ಲಿ ನಿರ್ಗತರಿಗೆ ಚಿಕ್ಕ ಪುಟ್ಟ ಮನೆಗಳನ್ನ ನಿರ್ಮಿಸಿರ್ತಾರೆ. ಭೂಗಳ್ಳರು ಕೆಡವುತ್ತಾರೆ. ಅವ್ರಿಗೆ ಹೊಡಿಯೋದು, ದೌರ್ಜನ್ಯ ಮಾಡೋದು, ಕೊಳೆ ಬೆದರಿಕೆ ಹಾಕೋದು, ಆ ಥರ ಎಲ್ಲ ಕೆಡವಿ ಇಲ್ಲಿ ಒಂದು ಏನು 600 ಮನೆಗಳಿತ್ತು, 600ರಿಂದ 700 ಮನೆಗಳೇನಿತ್ತು, ಇವಾಗ ಏನೊಂದು 200-300 ಮನೆಗಳಿದೆ. ಅಂದರೆ ಇವರು ಏನು ಭೂಗಳ್ಳರು ಭಯದಿಂದ ಅವ್ರು ಏನು ದೌರ್ಜನ್ಯ ಮಾಡ್ತಾರೆ ಆ ಭಯದಿಂದ ಇಲ್ಲಿ ಜಾಗ ಬಿಟ್ಟು ಓಡಿ ಹೋಗಿರುವಂಥವ್ರು ತುಂಬ ಇದ್ದಾರೆ ನೋಡಿ. ಮತ್ತು ಇದೇ ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡಿರುತ್ತೆ, ಕುಡಿಯುವಂಥ ನೀರಿನ ಟ್ಯಾಂಕ್ ಕೂಡ ಮಾಡಿರುತ್ತೆ. ಇಲ್ಲಿಗೆ ನೀರೇ ಬರಬಾರ್ದು ಆ ಥರ ನಲ್ಲಿ ಕಟ್ ಮಾಡೋದು, ಅಲ್ಲಿ ಏನು ಪೈಪ್ ಕಲೆಕ್ಷನ್ ಇರುತ್ತೆ ಅದನ್ನ ಕಟ್ ಮಾಡಿ ನೀರು ಬರೋದ ಥರ ಕೂಡ ಈ ಭೂಗಳ್ಳರು ಮಾಡಿರ್ತಾರೆ. ಸರ್ಕಾರಿ
ಬಳಿ ಕೆರೆ ಕೂಡ ಗುಳುಂ. ನೋಡಿ, ಇಲ್ಲಿ ಏನು ಭೂಗಳ್ರು ಇರ್ತಾರೆ, ಈ ಭೂಗಳ್ರು ಇಲ್ಲೇನು ಸುತ್ತಮುತ್ತ ಏನು ಕೆರೆ ಇರುತ್ತೆ, ಇಲ್ಲಿ ಏನು ಗ್ರಾಮಸ್ಥರು ಇರ್ತಾರೆ. ಸುಮಾರು ವರ್ಷಗಳಿಂದ 30-40 ವರ್ಷದಿಂದ ಒಂದು ಕೆರೆ ಇರುತ್ತೆ. 2025ಕ್ಕೆ ಈ ಕೆರೆನ ಮುಚ್ತಾರೆ. ಅಂದರೆ ಈ ಕೆರೆ ಮುಚ್ಚಿದ್ರೆ ಸರ್ಕಾರಿ ಜಾಗದಲ್ಲಿ ಮುಚ್ಚಿದ್ರೆ ಅಧಿಕಾರಿಗಳಿಗೆ ಗೊತ್ತಾಗಲ್ವಾ? ಅಥವಾ ಸುತ್ತಮುತ್ತ ಓಡಾಡುವಂಥ ಏನು ಅವಾಗ ಪಂಚಾಯಿತಿ ಇತ್ತು, ಇವಾಗ ಏನು ರೆವಿನ್ಯೂ ಆಗಿದೆ, ರೆವಿನ್ಯೂ ಅವ್ರಿಗೆ ಗೊತ್ತಾಗಲ್ವಾ? ಅಥವಾ ಏನು ತಹಸೀಲ್ದಾರಿಗೆ ಗೊತ್ತಾಗಲ್ವಾ? ಅಥವಾ ಇಲ್ಲೇ ಬಂದು ದೌರ್ಜನ್ಯ ಮಾಡುವಂತಹ ಏನು ಭೂಗಳ್ರು ಇದ್ದಾರೆ, ಪೊಲೀಸವ್ರು ಸಪೋರ್ಟ್ ಮಾಡ್ತಾರೆ ಅವರಿಗೆ. ಅಂಥ ಭೂಗಳ್ರು ಇಷ್ಟು 4 ಎಕರೆ ಇದ್ದಂಥ ಕೆರೆನ ಮುಚ್ತಾರೆ ಅಂದರೆ ಇವ್ರಿಗೇನು ಕಣ್ಣು ಕಾಣ್ತಾ ಇರಲಿಲ್ವಾ? ನಾವು ಬಂದು ಇಲ್ಲಿಗಿಲ್ಲಲ್ಲಿ ಒಂದು 30 ವರ್ಷದಿಂದ ಇದ್ದು ಸರ್. ಅವಾಗಲಿಂದ ಕೆರೆ ಇತ್ತು. ನಾವೆಲ್ಲ ಅವಾಗ ಬಾತ್ರೂಮ್ ಏನಿಲ್ಲ, ಎಲ್ಲ ಇಲ್ಲೇ ಬರೋದು, ದನಗಳಿಗೆಲ್ಲ ನೀರು ಕುಡಿಸೋರು ಆ ಥರ ಎಲ್ಲ ಇತ್ತು. ಇವಾಗ ಒಂದು 6 ತಿಂಗಳಿಂದ 2025ರಲ್ಲಿ 6ನೇ ತಿಂಗಳಲ್ಲಿ ಫುಲ್ ಕೆರೆ ಮುಚ್ಚಿರೋದು. ಮರ ಎಲ್ಲ ಇತ್ತು, ಫುಲ್ ಮರ ಇತ್ತು. ಮರಗಳೆಲ್ಲನೂ ಕಡ್ದಾಕಿ ಕೆರೆ ಎಲ್ಲ ಮುಚ್ಚಿದೆ. ಎಲ್ಲರಿಗೂ ಗೊತ್ತಿರುತ್ತೆ ಸರ್, ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ತಹಶೀಲ್ದಾರ್ ನಕ್ರ ನೋಡಿ. ಸರ್ವೆ ನಂಬರ್ 77/1ರಿಂದ 7/539 ಎಕರೆ ಸರ್ಕಾರಿ ಗೋಮಾಳ ಆಸ್ತಿ ಕಬಳಿಕೆಯ ಸ್ಟೇಟಸ್ ಏನಾಗಿದೆ ಎನ್ನುವ ವಿಚಾರ ತಿಳಿಯಲು ನಾವು ಬೆಂಗಳೂರು ದಕ್ಷಿಣ ವಿಭಾಗದ ತಹಶೀಲ್ದಾರ್ ಕಚೇರಿಗೆ ಹೋದ್ವಿ. ಆದ್ರೆ ತಹಶೀಲ್ದಾರ್ ಅಶ್ವಿನಿ ಅವರು ಈ ಪ್ರಕರಣದ ಬಗ್ಗೆ ನಾವು ಅಪೀಲ್ ಹೋಗಿದ್ದೇವೆ, ಸರ್ಕಾರಿ ಜಾಗಕ್ಕೆ ಖಾತಾ ಮಾಡಿಕೊಡಲು ಬರೋದಿಲ್ಲ, ನೋಡ್ತೇವೆ ಮಾಡ್ತೇವೆ, ಈಗ ನನಗೆ ಮೀಟಿಂಗ್ ಇದೆ ಹೋಗ್ಬೇಕು ಅಂತ ಉಡಾಫೆ ಉತ್ತರ ಕೊಟ್ಟು ಹೊರಟೇ ಹೋದ್ರು. ಜಿಲ್ಲಾಧಿಕಾರಿ ಜಗದೀಶ್ ರವರು 39 ಎಕರೆ ಸರ್ಕಾರಿ ಗೋಮಾಳ ಜಾಗದ ಬಗ್ಗೆ ವರದಿ ನೀಡಲು ತಹಶೀಲ್ದಾರ್ ಅಶ್ವಿನಿ ಅವರಿಗೆ ಲಿಖಿತ ರೂಪದಲ್ಲಿ ಹೇಳಿದ್ರು ಕೂಡ ಜಿಲ್ಲಾಧಿಕಾರಿಗಳ ಮಾತಿಗೆ ಕಿಮ್ಮತ್ತೆ ಕೊಡುತ್ತಿಲ್ಲ ಈ ತಹಶೀಲ್ದಾರ್ ಅಶ್ವಿನಿ. ದೊಡ್ಡಬಳ್ಳಾಪುರ 7/5ಗೆ ನಾವು ಅಪೀಲ್ ಹೋಗಿದ್ದೀವಿ. ಖಾತೆ ಮಾಡ್ಕೊಡಿ ಅಂತ ಆದೇಶ ಮಾಡ್ಕೊಂಡು ಬಂದಿದ್ದಾನೆ ಕೋರ್ಟಿಂದ. ನಾವು ಇದಕ್ಕೆ ಮಾಡ್ಕೊಳೋಕೆ ಬರೋಣ ಅಂತ ಅಪೀಲ್ ಹೋಗಿದ್ದೀವಿ ಹೈಕೋರ್ಟಲ್ಲಿ ಬಂದು. ಆಮೇಲೆ ಸಿವಿಲ್ ಕೋರ್ಟಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ತೊಗೊಂಬಂದಿದ್ದ, ಅದಕ್ಕೆ RA ಹೋಗಿದ್ದೀವಿ. ಇಷ್ಟು ಸ್ಟೇಟಸ್. ಒಂದು ಮೀಟಿಂಗ್ ಹೋಗಿ ಬಂದು ಮೇಡಮ್ರೆ ಒಂದು 5 ನಿಮಿಷ ಮೇಡಮ್, ನಮಗೋಸ್ಕರ ಬೆಳಿಗ್ಗೆ ಕಾಯ್ತಾ ಇದ್ದೀವಿ ಮೇಡಮ್ರೆ. ಬರ್ತಾರಂತೆ ಒಂದೇ ನಿಮಿಷ ಕೊಡಮ್ಮ ಬೇಗ. ಬೆಳಿಗ್ಗೆಯಿಂದಲೂ ಕಾಯ್ತಾ ಇದ್ದೀವಿ. 9 ಗಂಟೆ ಬಂದಿದ್ದಾರೆ, ಅಟೆಂಡ್ ಮಾಡ್ತಾರೆ. ಒಂದು ಮೀಟಿಂಗ್ ಬರ್ಬೋದು ನಾನು ಇನ್ನೊಂದು ಅರ್ಧ ಗಂಟೆ ಇಲ್ಲ, ಒಂದು ಬರ್ತೀನಿ. 5 ನಿಮಿಷ ಮಾಡ್ಬಿಟ್ಟು ಹೊಂಟೋದ್ರು. ಜಿಲ್ಲಾಧಿಕಾರಿಗಳಿಗೂ ಕ್ಯಾರೆ ಎನ್ನದ ಈ ತಹಶೀಲ್ದಾರ್ ವರ್ತನೆ ನೋಡಿದ್ರೆ ಇವರಿಗೂ ಖಾಸಗಿ ಆಸ್ತಿಗೆ ಬೇಲಿ ಹಾಕಿದ ಭೂ ಮಾಫಿಯಾದವರಿಗೂ ಸಂಬಂಧ ಇದೆ ಎನ್ನುವ ಅನುಮಾನ ಮೂಡುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡ ಅವರೇ, ಈಗಲಾದ್ರೂ ಕೂಡ ಎಚ್ಚೆತ್ತುಕೊಳ್ಳಿ. ಈ ಭ್ರಷ್ಟ ಅಧಿಕಾರಿಗಳ ಹಾಗೂ ಭೂಗಳ್ಳರ ಹೆಡೆಮುರಿ ಕಟ್ಟಿ ಸರ್ಕಾರಿ ಆಸ್ತಿಗಳ ರಕ್ಷಣೆ ಮಾಡಿ ಸಾರ್ವಜನಿಕರ ಹಿತ ಕಾಪಾಡಿ. ಕುಮಾರ್, ವಿಜಯ ಟೈಮ್ಸ್, ಬೆಂಗಳೂರು.